ಮೊದಲಿಗೆ in the year of 1909, Clara Zetkin, she is the propounder of the Women's Day. ಅಂದರೆ she is from Denmark. Copenhagen ಅಲ್ಲಿ ಮೊದಲಿಗೆ is the women activist, ಮಹಿಳಾ ಹೋರಾಟಗಾರತೆ. ಜೆಂಡರ್ ಇನ್ಇಕ್ವಾಲಿಟಿ ಇದೆ. ಅದೇ ರೀತಿಯಾಗಿ ದೇರ್ ಇಸ್ ನೋ ಪ್ರೊಟೆಕ್ಷನ್ ಆಫ್ ದಿ ವುಮನ್ ರೈಟ್ಸ್ ಪ್ರೊಟೆಕ್ಷನ್ ಬೇಕು. ಜೆಂಡರ್ ಇನ್ಇಕ್ವಾಲಿಟಿಯನ್ನ ರಿಮೂವ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಸಾಕಷ್ಟು ಚಳವಳಿಗಳನ್ನ ಆಕೆ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಯರ್ ಆಫ್ 1909 ಅದರಲ್ಲಿ ಆ ಒಂದು ವರ್ಷದಲ್ಲಿ ಮೊದಲಿಗೆ ಆಕೆ ವರ್ಕಿಂಗ್ ವುಮೆನ್ ಡೇ ಅನ್ನ ಪ್ರಪೋಸ್ ಮಾಡ್ತಾರೆ. ವರ್ಕಿಂಗ್ ವುಮೆನ್ ಡೇ ಅಂತ. ನಂತರ ಅದನ್ನ ಪ್ರತಿದಿನ ಪ್ರತಿ ವರ್ಷ ಆಚರಣೆ ಮಾಡಲಾಗ್ತಿತ್ತು. ಇಯರ್ ಆಫ್ 1917 1917ರಲ್ಲಿ ರಷ್ಯಾದಲ್ಲಿ ಕ್ರಾಂತಿ ಆಗುತ್ತೆ. ಆ ಒಂದು ಕ್ರಾಂತಿಯ ಒಂದು ಯಶಸ್ಸಿಗೆ ವುಮೆನ್ಸ್ ಪ್ಲೇಸ್ ಎ ವೈಟಲ್ ರೋಲ್ ಇನ್ ದಿ ರಷ್ಯನ್ ರೆವಲ್ಯೂಷನ್ ಇನ್ ಇಯರ್ ಆಫ್ 1917. ವಿಚಾರವನ್ನ ಗಮನಿಸಿಕೊಂಡು ಲೆನಿನ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 1922 ಅಲ್ಲಿ ಮಾರ್ಚ್ 8 ಅನ್ನ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಆಗಿ ಏನ್ ಮಾಡ್ತಾರೆ ಡಿಕ್ಲೇರ್ ಮಾಡ್ತಾರೆ. ಕಾರಣ ಇಷ್ಟೇ, ರಷ್ಯಾದ ಒಂದು ಕ್ರಾಂತಿ ಆಗುತ್ತೆ. ಈಗ ತಾನು ಹೇಳಿದಾಗ ನಾನು 1917 ಆ ಒಂದು ರಷ್ಯಾದ ಒಂದು ಕ್ರಾಂತಿಯ ಒಂದು ಯಶಸ್ಸಿಗೆ ಎಲ್ಲ ಮಹಿಳೆಯರೇ ಕಾರಣ ಅಂತ ಆ ಒಂದು ಮಹಿಳೆಯರನ್ನ ಗೌರವಿಸುವ ಸಲುವಾಗಿ ಮಾರ್ಚ್ 8 ಅನ್ನ ಇಂಟರ್ನ್ಯಾಷನಲ್ ವುಮೆನ್ ಡೇ ಅಂತ ಏನ್ ಮಾಡ್ತಾರೆ ಅವರು ಘೋಷಣೆ ಮಾಡ್ತಾರೆ. ಅದಾದ ನಂತರ 1977 ಅಲ್ಲಿ ಯುನೈಟೆಡ್ ನೇಷನ್ಸ್ ಸಹ ಎಲ್ಲಾ ರಾಷ್ಟ್ರಗಳು ಸಹ ಕಡ್ಡಾಯವಾಗಿ ಮಾರ್ಚ್ 8 ಅನ್ನ ಇಂಟರ್ನ್ಯಾಷನಲ್ ಡೇ ಆಗಿ ಆಚರಣೆ ಮಾಡಬೇಕು. ಅದೇ ರೀತಿಯಾಗಿ ಆ ಒಂದು ದಿನವನ್ನ ರಜಾ ದಿನ ಅಂತ ಘೋಷಣೆ ಮಾಡಬೇಕು ಅಂತ ಸಹ ಒಂದು ರೆಸಲ್ಯೂಷನ್ ಮಾಡುತ್ತೆ UN ವಿಶ್ವಸಂಸ್ಥೆ ಇಯರ್ ಆಫ್ 1977. ಈಗಲೂ ಸಹ ಸುಮಾರು ದೇಶಗಳು ಮಾರ್ಚ್ 8 ಅನ್ನ ರಜಾ ದಿನ ಅಂತ ಘೋಷಿಸಲಾಗಿದೆ. ಅನ್ಫಾರ್ಚುನೇಟ್ಲಿ ಭಾರತದಲ್ಲಿ ಆ ಒಂದು ದಿನಕ್ಕೆ ರಜಾ ಇಲ್ಲ. ಇಲ್ಲೇ ಸೂಚಿಸುತ್ತಿದೆ ಇಂಡಿಯಾ ಇಸ್ ದಿ ಮೇಲ್ ಡಾಮಿನೇಷನ್ ಅನ್ಯತಾ ಭಾವಿಸಬೇಡಿ ನಾನು ಹೇಳೋದಕ್ಕೆ. ಯಾಕಂತಂದ್ರೆ ಸುಮಾರು ದೇಶಗಳು ಮಾರ್ಚ್ 8 ಅನ್ನ ಈ ಒಂದು ಮಹಿಳೆಯರಿಗೆ ಗೌರವವನ್ನು ಸೂಚಿಸುವ ಸಲುವಾಗಿ ರಜೆಯನ್ನ ಘೋಷಣೆ ಈಗಲೂ ಸಹ ಈಗಲ್ಲ ಅದು ರೆಸಲ್ಯೂಟ್ ಆಗಿರೋದು 1977 ನಲ್ಲಿ UN ಅಲ್ಲಿ ರೆಸಲ್ಯೂಟ್ ಆಗಿದೆ. ಆದ್ರೆ ಭಾರತದಲ್ಲಿ ಆ ಒಂದು ರಜಾ ಅಂತ ಘೋಷಣೆ ಮಾಡ್ತಿಲ್ಲ. ಈಗಾಗಲೇ ನಿಮಗೆ ಸಂಸ್ಕೃತದಲ್ಲಿ ಒಂದು ಪ್ರವರ್ಬ್ ಇದೆ, ವಿನಾ ಸ್ತ್ರೀಯ ಜೀವನ ನಾಸ್ತಿ, ವಿನಾ ಸ್ತ್ರೀಯ ಜನನಂ ನಾಸ್ತಿ, ವಿನಾ ಸ್ತ್ರೀಯ ಗಮ್ಯಂ ನಾಸ್ತಿ, ವಿನಾ ಸ್ತ್ರೀಯ ಸೃಷ್ಟಿ ದೇವ ನಾಸ್ತಿ. ಮಹಿಳೆ ಇಲ್ಲದೆ ಜೀವ ಇಲ್ಲ, ಮಹಿಳೆ ಇಲ್ಲದೆ ಜನನ ಇಲ್ಲ, ಮಹಿಳೆ ಇಲ್ಲದೆ ಗಮ್ಯ ಇಲ್ಲ, ಮಹಿಳೆ ಇಲ್ಲದೆ ಸೃಷ್ಟಿನೇ ಇಲ್ಲ. ಈ ರೀತಿ ಇರಬೇಕಾದ್ರೆ ಸುಮಾರು ತಾರತಮ್ಯತೆಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ ಇನ್ ಬಿಟ್ವೀನ್ ದಿ ಮೆನ್ ಅಂಡ್ ವುಮೆನ್. ಈಗಾಗಲೇ there were several legislations have been enacted by the various governments regarding protection of the women. ಮಹಿಳೆಯರ ಒಂದು ರಕ್ಷಣೆಯ ಸಲುವಾಗಿ ಸರ್ಕಾರಗಳು ಸುಮಾರು ಕಾನೂನುಗಳನ್ನ ಜಾರಿಗೆ ತಂದಿದೆ. ಇಲ್ಲಿ ಇಂಡಿಯನ್ ಪೀನಲ್ ಕೋಡ್ BNS ಅಲ್ಲಿ ಕೆಲವೊಂದು ಪ್ರಾವಿಷನ್ ಇದೆ, ಹರಾಸ್ಮೆಂಟ್ ಅಗೇನ್ಸ್ಟ್ ವುಮೆನ್. ಅದೇ ರೀತಿಯಾಗಿ ಡೊಮೆಸ್ಟಿಕ್ ಆಫ್ ದಿ ವೈಲೆನ್ಸ್ ಆಕ್ಟ್, ಅದೇ ರೀತಿಯಾಗಿ ಪೋಷ್ ಅಂತ ಒಂದು ಆಕ್ಟ್ ಗೊತ್ತಿರಬೇಕು ನಿಮಗೆ. ಲೇಬರ್ ಲಾ ಯಾರು ಗೊತ್ತಿರ್ತಾರೆ ಅದರಲ್ಲಿ ಪೋಷ್ ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ಅದೇ ರೀತಿಯಾಗಿ ಇತ್ತೀಚೆಗೆ ಜಾರಿಗೆ ಬಂದಂತಹ ಒಂದು ಪೋಕ್ಸೋ ಅಧಿನಿಯಮ. ಸುಮಾರು ಕಾನೂನುಗಳಿದೆ ಮಹಿಳೆಯರ ಒಂದು ಹಕ್ಕುಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ, ಮಹಿಳೆಯರ ಮೇಲೆ ನಡೆಯುವಂತಹ ದೌರ್ಜನ್ಯಗಳನ್ನ ಇಲ್ಲಿ ರಕ್ಷಣೆ ಮಾಡಲಿಕ್ಕೆ. ಆದರೆ ಯಾವ ಕಾನೂನುಗಳು ಸಹ, ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್, ಯಾವ ಕಾನೂನುಗಳು ಸಹ
ಸರಿಯಾಗಿ ಕೆಲಸವನ್ನ ಮಾಡುತ್ತಿಲ್ಲ ಅಂತ ಒಂದು ನನ್ನ ಭಾವನೆ. ಯಾಕಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಯಾವ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಮಧ್ಯರಾತ್ರಿಯಲ್ಲಿ ಒಂಟಿಯಾಗಿ ಓಡಾಡ್ತಿರುತ್ತೋ ಅವಾಗಲೇ ಭಾರತಕ್ಕೆ ನಿಜವಾದಂತಹ ಒಂದು ಸ್ವಾತಂತ್ರ್ಯ ಬಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಮಹಿಳೆ ರಾತ್ರಿಯಲ್ಲ ಹಗಲಲ್ಲೂ ಸಹ ಒಂಟಿಯಾಗಿ ಓಡಾಡುವಂತಹ ಒಂದು ಪರಿಸ್ಥಿತಿ ಇಲ್ಲ. ಆದ್ಮೇಲೆ ನಾನೊಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು ಕಾನೂನುಗಳಿರ್ಬೋದು, ಸರ್ಕಾರ ಜಾರಿಗೆ ತಂದಿರುವಂತಹ ಒಂದು ಕಾನೂನುಗಳಿರ್ಬೋದು, ಯೋಜನೆಗಳಿರ್ಬೋದು, ಆದರೆ ಒಬ್ಬ ವ್ಯಕ್ತಿಯ, ಒಬ್ಬ ಪುರುಷನ ಒಂದು ಮನಸ್ಥಿತಿ ಬದಲಾಗಬೇಕು. ಒಬ್ಬ ಮನುಷ್ಯನ ಒಂದು ನಡೆ ನುಡಿ, ಮಹಿಳೆಯ ಮೇಲೆ ಹೊಂದಿರುವಂತಹ ಒಂದು ಮನೋಭಾವನೆ ಬದಲಾಗಬೇಕು, ಮನಸ್ಥಿತಿ ಬದಲಾಗಬೇಕು. ಬದಲಾದಾಗ ಮಾತ್ರ ನಾವು ಈ ಒಂದು ಸಮಾಜವನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ. ಯಾಕಂದ್ರೆ ಸಂವಿಧಾನದಲ್ಲಿ ಇದೆ, ನೋ ಡಿಸ್ಕ್ರಿಮಿನೇಷನ್ ಆನ್ ಜೆಂಡರ್ ಬೇಸಿಸ್ ಅಂತ 15 ಹೇಳುತ್ತೆ, 16 ಹೇಳುತ್ತೆ, ಲಿಂಗ ತಾರತಮ್ಯತೆಗೆ ಅವಕಾಶ ಇಲ್ಲ, ಎಲ್ಲರೂ ಸಹ ಸಮಾನರು ಅಂತ. ಆದರೆ ಇಲ್ಲಿ ಆ ಒಂದು ಸಮಾನತಾ ತತ್ವ ನಮ್ಮಲ್ಲಿ ಇಲ್ಲ. ಈ ಒಂದು ವರ್ಷದಲ್ಲಿ 2026ರ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಒಂದು ಥೀಮ್ ಏನಿದೆ ಅಂತ ಹೇಳಿದ್ರೆ ಗಿವ್ ಟು ಗೇನ್. ಗಿವ್ ಟು ಗೇನ್, ಗಿವ್ ಕೊಡುವುದು, ಗೇನ್ ಪಡೆದುಕೊಳ್ಳುವುದು. ಸಿ ವಿ ಹ್ಯಾವ್ ಟು ಗಿವ್ ಲಿಬರ್ಟಿ ಟು ದಿ ವುಮೆನ್. ಮೊದಲಿಗೆ ನಾವು ಸ್ವೇಚ್ಛೆ, ಸ್ವಾತಂತ್ರ್ಯವನ್ನು ಮಹಿಳೆಗೆ ಕೊಡಬೇಕು, ಸಮಾನ ಅವಕಾಶವನ್ನು ಮಹಿಳೆಗೆ ಕೊಡಬೇಕು. ಆಗಿದ್ದಾಗ ಮಾತ್ರ we can gain the prosperity from the woman. Gain ಅಂತಂದ್ರೆ ಒಂದು ಸಮೃದ್ಧಿಯನ್ನು ನಾವು ಮಹಿಳೆಯಿಂದ ಪಡೆಯುತ್ತೆ. ಈಗಾಗಲೇ ಹೇಳಿದೆ, ಮಹಿಳೆ ಇಲ್ಲದೆ ಸೃಷ್ಟಿನೇ ಇಲ್ಲ ಅಂತ. ವಿನಾ ಸ್ತ್ರೀಯ ಸೃಷ್ಟಿ ದೇವನಾಸ್ತಿ. ಮಹಿಳೆ ಇಲ್ಲದೆ ಒಂದು ಸೃಷ್ಟಿನೇ ಇಲ್ಲ. ಎಲ್ಲ ಈ ಒಂದು ಸೃಷ್ಟಿಗೆ ಕಾರಣಕರ್ತಳು ಮಹಿಳೆ. ಈ ಒಂದು ನಿಟ್ಟಿನಲ್ಲಿ ನಾವು ಇವೆಲ್ಲವನ್ನು ಮಹಿಳೆಗೆ ಕೊಟ್ಟಾಗ ಮಾತ್ರ ಮಹಿಳೆಯಿಂದ ನಾವು ಸಮೃದ್ಧಿಯನ್ನ ಪಡೆಯಲಿಕ್ಕೆ ಸಾಧ್ಯ. ಯಾವಾಗ ಮಹಿಳೆಯಿಂದ ಸಮೃದ್ಧಿಯನ್ನು ನಾವು ಪಡಿತೀವೋ ಈ ರಾಜ್ಯ, ಈ ದೇಶ ಸಮೃದ್ಧಿಯಿಂದ ಇರಲಿಕ್ಕೆ ಸಾಧ್ಯ. ನಾವು ಸಮಾನತೆಯನ್ನು ಕೊಡಬೇಕಾಗುತ್ತೆ, ಮಹಿಳೆಗೆ ಸ್ವತಂತ್ರವನ್ನು ಕೊಡಬೇಕಾಗುತ್ತೆ, ಸಮಾನ ಅವಕಾಶಗಳನ್ನು ಕೊಡಬೇಕಾಗುತ್ತೆ. ಈ ರೀತಿ ಎಲ್ಲ ಗಿವ್ ನಾವು ಕೊಟ್ಟಾಗ ಆಕೆಯಿಂದ ನಾವಿಲ್ಲಿ ಗೇನ್ ಅಂದ್ರೆ ಏನಂತ ಪಡ್ಕೋಬಹುದು ಅಂದ್ರೆ ಸಮೃದ್ಧಿಯನ್ನ ಪಡ್ಕೋಬಹುದು, ಪ್ರಾಸ್ಪರಿಟಿಯನ್ನು ಪಡೆಯಬಹುದಾಗಿದೆ. ಆಗ ತಾನೇ ಈ ಒಂದು ರಾಜ್ಯ ಆಗಿರ್ಬೋದು, ಈ ಒಂದು ದೇಶ ಆಗಿರ್ಬೋದು, ಇಲ್ಲಿ ಸಮೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ. ಇಲ್ಲಿ ನಾನು ಹೆಚ್ಚಿನ ಒಂದು ಸಮಯವನ್ನ ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡುವುದಿಲ್ಲ. ನನಗೆ ಮುಖ್ಯ ಭಾಷಣವನ್ನು ನಮ್ಮ ಒಂದು ಸಂಘಟಕರು ಕೊಟ್ಟಿಲ್ಲ ಇವತ್ತು ದಿನ. ಕೀನೋಟ್ ಅಂದ್ರೆ ಈ ಒಂದು ದಿನದ ಒಂದು ವಿಶೇಷತೆಯ ಬಗ್ಗೆ ಮಾತ್ರ ನನಗೆ ಹೇಳಲಿಕ್ಕೆ ಹೇಳಿದ್ದಾರೆ. ಆ ಒಂದು ದಿನದ ಒಂದು ವಿಶೇಷತೆಯನ್ನು ಮಾತ್ರ ನಾನು ಹೇಳಿದ್ದೇನೆ. ಮುಂದಿನ ದಿನಗಳಲ್ಲಿ ಏನಾದರೂ ಅವಕಾಶವನ್ನು ತಾವೇನಾದ್ರೂ ಕೊಟ್ಟರೆ ಸುದೀರ್ಘವಾಗಿ ನಾನು ಮಾತನಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ರಿಗೂ ಒಳ್ಳೆಯದಾಗ್ಲಿ. ಅದೇ ಒಂದು ಮಾತ್ರ ನಾನು ಇಲ್ಲಿ ಪ್ರತಿಯೊಂದು ಪುರುಷನ ಒಂದು ಯಶಸ್ಸಿನ ಹಿಂದೆ ಮಹಿಳೆ ಇರ್ತಾರೆ. ಅದರ ಎಕ್ಸಾಂಪಲ್ ಸಮೇತ ಹೇಳ್ತೀನಿ ಇವತ್ತಿನ ಒಂದು ದಿನದಲ್ಲಿ. ಅವರ್ ಚೇರ್ಮನ್ ಡಾಕ್ಟರ್ ಎಸ್ ಕೌಂಟರ್ವಾರಿ ಅವರ ಈಸ್ ದಿ ಸಕ್ಸಸ್ಫುಲ್ ಪರ್ಸನ್ ಇನ್ ದಿ ಫೀಲ್ಡ್ ಆಫ್ ದಿ ಎಜುಕೇಶನ್, ದಟ್ ಟು ಲೀಗಲ್ ಎಜುಕೇಶನ್. ಈ ಒಂದು ಕಾನೂನು ಶಿಕ್ಷಣದಲ್ಲಿ ಸರ್ರು ತುಂಬಾ ಯಶಸ್ವಿಯನ್ನ ಹೊಂದಿದ್ದಾರೆ. ಯಾಕಂತಂದ್ರೆ ಈ ಒಂದು ಗಡಿನಾಡು ಬಯಲುಸೀಮೆ ಕೋಲಾರ, ಇದರಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕೋದು ಇಟ್ಸ್ ನಾಟ್ ಎ ಈಸಿ ಥಿಂಗ್. ಈಗಾಗಲೇ ಕೋಲಾರಲ್ಲಿ ಒಂದು ಗವರ್ಮೆಂಟ್ ಲಾ ಕಾಲೇಜ್ ಇದೆ. 2006ರಲ್ಲಿ ನಮ್ಮ ಕಾಲೇಜ್ ಸ್ಥಾಪನೆ ಆಗಿದ್ದು. 96 ಅಲ್ಲಿ ಗವರ್ಮೆಂಟ್ ಲಾ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಆಲ್ಮೋಸ್ಟ್ 20 ಇಯರ್ಸ್ ಆಗಿದೆ ಈ ಒಂದು ಕಾಲೇಜ್ ಸ್ಟಾರ್ಟ್ ಆಗಿ. ಕಾಲೇಜು ಸಂಸ್ಥೆಯನ್ನು ಹುಟ್ಟು ಹಾಕುವುದಷ್ಟು ಈಸಿ ಅಲ್ಲ. ಅವರ ಒಂದು ಯಶಸ್ಸಿನಲ್ಲಿ ಈಗ ತಾನೇ ಹೇಳಿದೆ, ಒಬ್ಬ ಪುರುಷನ ಒಂದು ಯಶಸ್ಸಿನಿಂದ ಒಬ್ರು ಮಹಿಳೆ ಇರ್ತಾರೆ ಅಂತ. ಅವರ ಯಶಸ್ಸಿನಿಂದ ಇಬ್ಬರು ಮಹಿಳೆ ಇದ್ದಾರೆ. ಇಲ್ಲಿ ಒಬ್ರು ಮಾತು ಸಮಾನರಾದ ಶ್ರೀಮತಿ ಕಾಯ್ತಾಯಿ ಮೇಡಮ್ ಅವರು, ಇನ್ನೊಬ್ಬರು ಸಮಾನರಾದ ಸುಷ್ಮಾ ಮೇಡಮ್ ಅವರು. ಯಾಕಂತಂದ್ರೆ ಏನೇ ಸಾಧನೆ ಮಾಡ್ಲಿ ಸರ್, ಎಷ್ಟೇ ಸಾಧನೆ ಮಾಡಿರ್ಲಿ, ಆ ಒಂದು ಸಾಧನೆ ಹಿಂದೆ ಎರಡು ಪಿಲ್ಲರ್ಗಳಿವೆ. ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಶಿರಸಾವಹಿಸಿ ನಮಸ್ಕಾರ ಯಾರೇ ಆಗಿರ್ಬೋದು, ಏನೇ ಸಾಧನೆ ಮಾಡಿರ್ಲಿ,
ಒಂದು ಮಹಿಳೆ ಪ್ರಮುಖವಾದಂತಹ ಒಂದು ಪಾತ್ರ, ಒಂದು ತಾಯಿಯ ಒಂದು ತಾಯಿ ಪಾತ್ರ ಆಗಿರ್ಬೋದು, ತಂಗಿಯ ಪಾತ್ರ ಆಗಿರ್ಬೋದು, ಅಕ್ಕನ ಪಾತ್ರ ಆಗಿರ್ಬೋದು, ಅಕ್ಕನ ಪಾತ್ರ ಅತ್ತೆಯ ಪಾತ್ರ ಆಗಿರ್ಬೋದು, ನಾದಿನಿಯ ಪಾತ್ರ ಆಗಿರ್ಬೋದು. ಒಬ್ಬ ಮಹಿಳೆ ಒಬ್ಬ ವ್ಯಕ್ತಿಯ ಒಂದು ಜೀವನದಲ್ಲಿ ಪಾತ್ರವನ್ನ ಪ್ರಮುಖವಾದಂತಹ ಒಂದು ಪಾತ್ರವನ್ನ ಬೀರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲಾ ಒಂದು ಮಹಿಳೆಯರಿಗೆ ಗೌರವವನ್ನು ನೀಡುವಂತಹ ಒಂದು ಕೆಲಸವನ್ನ ನಾವಿಲ್ಲಿ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಯಾವುದೇ ಒಂದು ಅಸಿದ್ಧತೆಯಿಂದ ನಾವಿಲ್ಲಿ ನೋಡಬಹುದು. ಮತ್ತೊಮ್ಮೆ ನಾನು ಅನ್ಯತಾ ಭಾವಿಸಬೇಡಿ, ಹೆಣ್ಮಕ್ಳು ಒಂದು ಮಾತನ್ನ ಹೇಳಿ ಇಚ್ಛೆ ಪಡ್ತೇನೆ ಇಲ್ಲಿ. ಯಾಕಂತಂದ್ರೆ ವಿ ಆರ್ ಆಲ್ಸೋ ಸೆಕೆಂಡ್ ಪೇರೆಂಟ್. ನಾವು ಇಲ್ಲಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ನಿಮ್ಗೆ ಪೋಷಕರು ಇರ್ತಾರೋ ಅದೇ ರೀತಿ ನಾವು ಸಂಸ್ಥೆಯಲ್ಲಿ ನಿಮ್ಗೆ ಪೋಷಕರು. ಯಾಕಂತಂದ್ರೆ ಇಲ್ಲಿ ಆಟ ಇರಬೇಕು, ಹುಡುಗಾಟ ಇರಬೇಕು, ಪಾಠದ ಜೊತೆ ಆಟ ಇರಬೇಕು, ಹುಡುಗಾಟನೂ ಇರಬೇಕು. ಬಟ್ ಬೀಯಿಂಗ್ ಯುವರ್ ಲಿಮಿಟ್ಸ್, ಅದು ನಿಮ್ಮ ಏನು ಹುಡುಗಾಟ ಇದೆ, ಏನು ಆಟ ಇದೆ, ಅದು ನಿಮ್ಮ ಒಂದು ಮಿತಿಯಲ್ಲಿ ಇರಲಿ. ಯಾಕಂದ್ರೆ ನಿಮಗೊಂದು ಗುರಿ ಇದೆ, ಆ ಒಂದು ಗುರಿಯನ್ನ ಸಾಧನೆ ಮಾಡಲಿಕ್ಕೆ ನೀವು ಕಠಿಣವಾದಂತಹ ಒಂದು ಶ್ರಮವನ್ನ ತಗೋಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನೀವು ಈ ಒಂದು ಪಾಠವನ್ನು ಬಿಟ್ಟು ಆಟ ಹುಡುಗಾಟದ ಜೊತೆ ಏನಾದರೂ ಕೇಂದ್ರೀಕರಿಸಿದರೆ ನಿಮ್ಮ ಒಂದು ಗುರಿಯನ್ನು ತಲುಪುವುದರಲ್ಲಿ ನಿಮಗೆ ಸಾಧ್ಯ ಆಗುವುದಿಲ್ಲ. ಅದಕ್ಕಾಗಿ ನಿಮ್ಮ ಮೇಲೆ ಏನು ಭರವಸೆಯನ್ನ ಇಟ್ಟು ಇಲ್ಲಿಗೆ ಕಳಿಸಿರ್ತಾರೆ ಆ ಒಂದು ಪೋಷಕರ ಒಂದು ಆಸೆಯನ್ನ ನಿರಾಸೆಗೊಳಿಸಲಿಕ್ಕೆ ಹೋಗಬೇಡಿ. ಇಷ್ಟೊಂದು ಅವಕಾಶವನ್ನು ಕೊಟ್ಟ ತಮಗೆಲ್ಲರಿಗೂ ಸಹ ವಂದಿಸುತ್ತಾ ಎಲ್ಲರಿಗೂ ಸಹ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಕ್ಕೆ ಇಚ್ಛೆ ಪಡಿಸ್ತೇನೆ. ಜೈ ಹಿಂದ್.